ಎಲ್ರಿಗೂ ನಮಸ್ತೆ. ನಮಗೆ ಮದುವೆ ಆಗಿ 1.5 ವರ್ಷ ತನಕ ಮಗು ಇರಲಿಲ್ಲ. ಇವಾಗ ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. ನಮ್ಮ ಹೆಸರು ಸುಜಾತ, ಹಸ್ಬೆಂಡ್ ಸೋಮು ಅಂತ. ಮಗನ ಹೆಸರು ಮೋಹೇಶ್ ಆರ್ಯು. ಸೊ ನಾವು ಬೆಂಗಳೂರಲ್ಲಿದ್ವಿ. ನಮ್ಮ ಫ್ರೆಂಡು ಇದೇ ಊರವರು, ಬಿಜಾಪುರದವರು. ಮಗು ಆಗ್ತಾಯಿಲ್ಲ ಅಂತ ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಅವ್ರು ನಮ್ಮ ಫ್ರೆಂಡು ಸರ್ ನಂಬರ್ನ ಕೊಟ್ಟರು. ಸರ್ಗೆ ನಾನು ಫೋನಲ್ಲಿ ಒಂದು ಮೆಸೇಜ್ ಹಾಕ್ತೆ, ಸರ್ ನಾನು ಫಿಸಿಕಲಿ ಡಿಸೇಬಲ್ಡು, ಒಂದು ಕಾಲಿಲ್ಲ, ಒಂದು ಕಾಲು ನನಗೆ ಆರ್ಟಿಫಿಷಿಯಲ್ ಲೆಗ್ ಇದೆ. ಹಾಗಾಗಿ ಇವಾಗ ಅದು ಸೆಕೆಂಡ್ ಕೋವಿಡ್ ಇದೆ ಸರ್, ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ನನಗೆ ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಪ್ರೀವಿಯಸ್ ರಿಪೋರ್ಟ್ಸ್ನ ನನಗೆ ಮಗು ಆಗೋ ರೀತಿ ಮೆಡಿಸಿನ್ ಕೊಡಿ ಸರ್ ಅಂತ ಹೇಳಿದೆ. ಆವಾಗ ಅವರು ಸರ್ ತುಂಬ ಮಾನವೀಯತೆ ದೃಷ್ಟಿಯಿಂದ ಈ ಥರ ಇದ್ದೀರಾ ನೀವು, ಬೇಡ ಅಂಥೇಳಿ ಅವರೇ ನನಗೆ ಮನೆ ಅಡ್ರೆಸ್ಗೆ ಬೆಂಗಳೂರಿಗೆ ನನಗೆ ಯಾವ್ಯಾವ ಮೆಡಿಸನ್ ಬೇಕು, ಯಾವ ರೀತಿ ಬೇಕು ಎಲ್ಲದೂ ಒಳ್ಳೆಯದಾಗಿ ಕಳಿಸ್ಕೊಟ್ರು. ಆಮೇಲೆ ಅವ್ರು ಕಳಿಸಿದ್ದು ಒಂದು 2-3 ಮಂತ್ಸ್ಗೆ ಪ್ರೆಗ್ನೆಂಟ್ ಆಗಿ ಮಗು ಹುಡ್ದಾಗಲೂ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು. ಮಗುಗೂ ಪ್ರೆಗ್ನೆನ್ಸಿ ಟೈಮಲ್ಲೂ ಅವ್ರು ನನಗೆ ಮೆಡಿಸನ್ ಕೊಟ್ಟಿದ್ರು, ಮಗು ಚೆನ್ನಾಗಿ ಹುಟ್ಟಲಿ ಅಂತ. ಮಗು ಚೆನ್ನಾಗಿ ಹುಡ್ದ, ಹೆಲ್ದಿಯಾಗಿದ್ದ. ಆದರೆ ನನಗೆ ಸ್ವಲ್ಪ BP ಬಂದು ಬೇಗ ಡೆಲಿವರಿ ಆಯಿತು. ಬೇಗ ಡೆಲಿವರಿ ಆದಮೇಲೆ ಅವನಿಗೆ ಇಶ್ಯೂಸ್ ಆಯಿತು, ಕಣ್ಣಿನ ಸಮಸ್ಯೆ ಇದೆಲ್ಲ ಆಯಿತು. ಮತ್ತು ಅವ್ನ ಕಣ್ಣಿನ ಸಮಸ್ಯೆಗೆ, ಬೆಳವಣಿಗೆಗೆ ಎಲ್ಲದಕ್ಕೂ ನಮಗೆ ಸರು ಫೋನಲ್ಲೇ ಮನೆ ಅಡ್ರೆಸ್ಗೆ ಮೆಡಿಸಿನ್ ಕಳಿಸ್ತಾಯಿದ್ರು. ಆಮೇಲೆ ಮಗ ಚೆನ್ನಾಗಿ ಬೆಳೆದ. ಇವಾಗ ನಾವು ಇವ್ನಿಗೆ 5.5 ವರ್ಷ. ಇವಾಗ ನಾವು ಸರ್ನ ಮೀಟ್ ಮಾಡಬೇಕು ಅಂಥೇಳಿ ಅವರಿಂದ ನಮ್ಗೆ ಇನ್ನೂ ಟ್ರೀಟ್ಮೆಂಟ್ ಬೇಕು. ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬ ಸ್ಮೂತಾಗಿ ಎನಿ ಟೈಮ್ ನಾವು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿದ್ದಾರೆ. ನಮಗೆ ಇಲ್ಲಿಂದ ತುಂಬ ಸಹಾಯ ಆಗಿದೆ. ನನ್ನ ಮಗ ಇವತ್ತು ಸ್ಪೆಕ್ಟ್ ಹಾಕೊಳ್ತಾನೆ, ಚೆನ್ನಾಗಿ ಓದ್ತಾನೆ. ಇವಾಗ ಪ್ರೀಟರ್ಮ್ ಬೇಬಿ ಆದ್ರೂ ನಾರ್ಮಲ್ ಬೇಬಿ ಥರ ಚೆನ್ನಾಗಾಗಿದ್ದಾನೆ. ನಮಗೆ ಹಾಸ್ಪಿಟ್ಲಿಗೆ ಬರೋಕ್ಕೆ, ಸರ್ನ ನೋಡೋಕ್ಕೆ ನಮಗೆ ದೇವ್ರ ಥರನೇ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಏನೇನು ಹೆಸರು?